ಒಂದು ಹೊಳೆಯ ಪಕ್ಕ ಜಮೀನುಗಳು ಇತ್ತು ಅಂತ, ಅಣ್ಣ ತಮ್ಮ ಜಮೀನುಗಳಲ್ಲಿ ಏನಾಗಿತ್ತಂತೆ, ಹೊಳೆಯ ಪಕ್ಕ ಇತ್ತು ಅಂತ. ಆ ವರ್ಷದ ಮಳೆಗಾಲದಲ್ಲಿ ಏನ್ ಮಾಡ್ತಾ ಹೊಳೆ ತುಂಬಿ ಹರಿದ್ಬಿಡ್ತು. ಆ ವರ್ಷದ ಮಳೆಗಾಲದಲ್ಲಿ ಏನಾಯ್ತು, ಹೊಳೆ ತುಂಬಿ ಹರಿದಾಗ ಅದೇನೋ ಬದುಗಳನ್ನ ಹಾಕೊಂಡಿದ್ರು, ಆ ಬದುಗಳೆಲ್ಲ ಕಚ್ಕೊಂಡು ಹೋಗ್ಬಿಡ್ತು. ಬದುಗಳಲ್ಲಿ ಏನಾಯ್ತು, ಸೊ ಒಂದು ಊರಿನಲ್ಲಿ ಹೊಳೆಯ ಪಕ್ಕದಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಅಣ್ಣ ತಮ್ಮಂದಿರೆಲ್ಲ ಅಕ್ಕಪಕ್ಕ ಮನೆಗಾಲ ಸೇರ್ಕೊಂಡು ಏನಾಯ್ತು, ಒಂದು ಜಮೀನನ್ನ ಹೊಳೆ ಪಕ್ಕದ ಜಮೀನನ್ನ ಹಂಚ್ಕೊಂಡು ನನಗಿಷ್ಟು ಅಂತ ಬೇಸಾಯ ಮಾಡ್ತಿರ್ತದೆ. ಬೇಸಾಯ ಮಾಡುವಾಗ ಏನಾಯ್ತು, ಒಂದು ವರ್ಷ ತುಂಬಾ ಹೆಚ್ಚು ಮಾಡಿದ್ರು, ಒಂದು ತಿಂಗಳಗಟ್ಟಲೆ ಆ ಜಮೀನಿನಲ್ಲಿ ಮುಕ್ಕಿ ಹೊಳೆಯೆಲ್ಲ ಉಕ್ಕಿಯೋದು, ಆಮೇಲೆ ಬೇರಿನ ಮಣ್ಣನ್ನೆಲ್ಲ ತಂದು ಹೊಳೆಯೆಲ್ಲ ಅವರ ಜಮೀನಿನ ಬದುಗಳನ್ನು ಮುಚ್ಕೊಂಡು ಹೋಗ್ಬೋದು. ಸೊ ಮತ್ತೆ ಅವರು ತಮ್ಮ ಜಮೀನನ್ನು ಗುರುತಿಸ್ಕೊಳ್ಳೋದೇನೆ, ಜಮೀನನ್ನು ಗುರುತಿಸ್ಕೊಳ್ಳೋದು ಹೇಗೆ ಹೌದಾ, ಅವರು ತಮ್ಮ ಜಮೀನನ್ನು ಗುರುತಿಸ್ಕೊಳ್ಳೋದು ಹೇಗೆ ಹೌದಪ್ಪ, ಹೇಗೆ ಗುರುತಿಸ್ಕೋಬೇಕು ಜಮೀನನ್ನು ನಾವು, ಮೀಟ್ರು ಹೌದಲ್ವಾ, ಟೇಬಲ್, ಮತ್ತೆ ಅದಕ್ಕಿಂತ ಮುಂಚೆ ಅವರು ತಮ್ಮ ತಮ್ಮ ಜಮೀನುಗಳನ್ನ ನನಗಿಷ್ಟು ಬರ್ಬೇಕು ಅಂತ ಹೇಳಿ ಏನ್ ಒಂದು ಅಳತೆ ಇಟ್ಕೊಂಡಿದ್ರು. ಆ ಅಳತೆಗೆ ಸಹಾಯ ಮಾಡ್ತಕ್ಕಂಥ ಗಣಿತ ಯಾವುದು, ರೇಖಾ. ಆ ಅಳತೆಗೆ ಸಹಾಯ ಮಾಡ್ತಕ್ಕಂಥ ಗಣಿತ ಯಾವುದು, ಹಿಂದಿನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೇಖಾಗಣಿತದ ಅವಶ್ಯಕತೆ ಬಂದಿದ್ದು ಈ ರೀತಿ ನಾವು ಜಮೀನನ್ನು ಅಳೆಯಲು. ರೇಖಾಗಣಿತದ ಪ್ರಭಾವ ಯಾವ ರೀತಿ ಆಯ್ತು ಅಂದ್ರೆ, ಮನುಷ್ಯನು ರೈತನಾಗಿ ಕೆಲಸ ಮಾಡಕತ್ತಿದ್ಮೇಲೆ ತನ್ನ ಜಮೀನನ್ನ ಗುರುತು ಮಾಡ್ಕೊಳ್ಳೋದು, ತನ್ನ ಜಮೀನು ಇಷ್ಟೇ ಇದೆ ಅಂತ ಮಾಡೋದು ಏನ್ ಮಾಡ್ದ, ರೇಖಾಗಣಿತವನ್ನ ಬಳಕೆ ಮಾಡಲು ಶುರು ಮಾಡೋದು. ನೀವು 7ನೇ ತರಗತಿಯಲ್ಲಿ ರೇಖಾಗಣಿತ ಕಲ್ತಿದ್ರಲ್ವಾ, ಸರ್ ರೇಖಾಗಣಿತದಲ್ಲಿ ಬರ್ತಕ್ಕಂಥ ಅತ್ಯಂತ ಮೂಲಭೂತವಾದಂತಹ ವಿಷಯ ಯಾವುದು, ರೇಖಾಗಣಿತದ ಅತ್ಯಂತ ಮೂಲಭೂತವಾದ ವಿಷಯ. ಸ್ವಲ್ಪ ಎಲ್ಲಿಂದ ಪ್ರಾರಂಭ ಮಾಡ್ತೇವೆ ನಾವು ರೇಖಾಗಣಿತ, ನಾವು ಇಡೀ ಗಣಿತವನ್ನ ಅದರಲ್ಲೂ ಸಂಖ್ಯಾ ಪದ್ಧತಿಯನ್ನು 0ಯಿಂದ ಶುರು ಮಾಡಬಹುದು. ಅದರ ರೇಖಾಗಣಿತವನ್ನ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಆಮೇಲೆ ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳಿಗೆ ನೀವು ಹೋಗಿಲ್ಲ, ನೀವು ಭಾಗಲಬ್ಧ ಸಂಖ್ಯೆಗಳು ನಿಂತಿದ್ದೀರಿ ಹೌದಲ್ವಾ. ಹಾಗೆ ಯಾವ ರೀತಿ ನಾವು ಸಂಖ್ಯಾ ಪದ್ಧತಿಯನ್ನ 0ಯಿಂದ ಪ್ರಾರಂಭ ಮಾಡಿದ್ವು, ಹಾಗೆ ರೇಖಾಗಣಿತವನ್ನು ಯಾವ್ದ್ರಿಂದ ಪ್ರಾರಂಭ ಮಾಡಿದ್ವು, ರೇಖಾಗಣಿತವನ್ನು ಯಾವ್ದ್ರಿಂದ ಪ್ರಾರಂಭ ಮಾಡ್ತೀವಿ, ರೇಖಾಗಣಿತದ ಪ್ರಾರಂಭ ಆಗುವಾಗ ಏನ್ ಮಾಡ್ತೀವಿ, ರೇಖಾಗಣಿತದ ಅತ್ಯಂತ ಮೂಲ, ಅತ್ಯಂತ ಚಿಕ್ಕ ಆಕೃತಿ ಯಾವುದು, 0 ಅಲ್ಲಮ್ಮ, ರೇಖಾಗಣಿತದಲ್ಲಿ ಅತ್ಯಂತ ಚಿಕ್ಕ ಆಕೃತಿ ನೆನ್ಪಟ್ಟ. ಒಂದು ಸಂಖ್ಯೆ ಕೇಳ್ತಾ ಇಲ್ಲ, ಇದೊಂದು ಬೋರ್ಡ್ ಕಪ್ಪು ಹೊಲಾಗಿದೆ, ಇದ್ರ ಮೇಲೆ ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು. ರೇಖಾಗಣಿತದ ಅತ್ಯಂತ ಅದಕ್ಕಿಂತ ಚಿಕ್ಕದು ಗೊತ್ತಾಯ್ತು, ಅದಕ್ಕಿಂತ ಕೆಳಗೆ ಅದಕ್ಕಿಂತ ಚಿಕ್ಕದು ನೋಡಿ. ನಾನಿಲ್ಲಿ ಒಂದು ರೇಖಾಗಣಿತದ ಅತ್ಯಂತ ಮೂಲಭೂತವಾದ ಪ್ರಕ್ರಿಯೆ ಎಲ್ಲಿಂದ ಶುರು ಆಗುತ್ತಪ್ಪ ಅಂದ್ರೆ ಬಿಂದುವಿನಿಂದ ಪ್ರಾರಂಭ ಆಗುತ್ತೆ. ಎಲ್ಲಿಂದ ಪ್ರಾರಂಭ ಆಗುತ್ತೆ, ಬಿಂದು. ಒಂದು ಬಿಂದು ಇಂದ ನೂರಾರು ಬಿಂದುಗಳು ಸೇರಿಸಿದೆ ಒಂದು ನೂರಾರು ಬಿಂದುಗಳು ಒಂದು ಸಾಲಿಗೆ ಹಾಕಿ ಬರಬಹುದು, ವೃತ್ತ ಸಿಗುತ್ತೆ ನೋಡಿ. ಬಿಂದಿನ ಪ್ರಾರಂಭದಲ್ಲಿ ನೂರಾರು ಬಿಂದುಗಳ ಪಕ್ಕ ಜೋಡಿಸಿದೆ. ಏನಿದು, ಸರಳ ರೇಖೆ. ಈ ಸರಳ ರೇಖೆಯನ್ನು ಹೆಸರಿಸಬೇಕಂದ್ರೆ ಏನ್ ಮಾಡ್ತಾರೆ, ಸರಳ ರೇಖೆ ಅಂತಲ್ಲ, ಬಿಂದುಗಳಿಂದ, 2 ಬಿಂದುಗಳಿಂದ ಸರಳ ರೇಖೆ ಈ ಕಡೆ ಮೇಲೆ ಎ ಬಿಂದುವಿನಿಂದ ಬಿ ಬಿಂದುವಿನಿಂದ ಸರಿ ಬಿಂದು ಸರಳ ರೇಖೆ. ಆನಂತರ ಮುಂದೆ ಸರಳ ರೇಖೆ ಅಂದ್ರೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದುವರಿದ ಭಾಗ ಯಾವುದು, ರೇಖಾಗಣಿತದ ಮುಂದುವರಿದ ಭಾಗ ಏನಿರ್ಬೋದು. ಇಲ್ಲಿ ಒಂದು ಸರಳ ರೇಖೆ ಇದೆ, 2 ಸರಳ ರೇಖೆ ಸೇರಿ ಏನಾದ್ರು ಅಥವಾ ಕಿರಣಗಳು ಸೇರಿ ಒಂದು ಚಿತ್ರ ಉಂಟಾಗುತ್ತೆ, ನೆನಪಿದೆಯಾ? ಏನದು ಒಟ್ಟಾರೆ ಏನಂತ ಕರಿತೀವಿ,
ಕೋನ ಒಟ್ಟಾರೆ ಏನಂತ ಕರೀತೀವಿ ನಾವು ಇದನ್ನ ವಿಧಗಳು ಆಮೇಲೆ ಓದೋಣ ಏನೋ ಏನಪ್ಪ ಒಟ್ಟಾರೆ ಏನಂತ ಕರೀಣ ಎಕ್ಸ್ ವೈ ಏನಿದು ಕೋನ ಏನಿದು ಒಟ್ಟು ಕೋನ ಅದು ಲಘು ಕೋನನೋ ಲಂಬ ಕೋನನೋ ಆಮೇಲೆ ವಿಚಾರಣೆ ಮಾಡೋಣ ಇದೇನಿದು ಒಂದು ಕೋನದ ನಂತರ ಕೋನದ ನಂತರ ಅದಕ್ಕಿಂತ ಮುಂದೆ ಉಳಿದ ಚಿತ್ರ ಹಾ ವೆರಿ ಗುಡ್ ಅದಕ್ಕಿಂತ ಮುಂದುವರೆದ ಚಿತ್ರ ಏನೋ ತ್ರಿಭುಜ ಅದಕ್ಕಿಂತ ಮುಂದುವರೆದ ಚಿತ್ರ ತ್ರಿಭುಜ ನೀವು ಬರೀ ಇಷ್ಟ ಅಂಶಗಳ ಬಗ್ಗೆ 7ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ರು ಅಥವಾ ಅದಕ್ಕಿಂತ ಮುಂದಿನ ಅಂಶಗಳನ್ನ ಅಧ್ಯಯನ ಮಾಡಿದ್ರು 7ನೇ ತರಗತಿಯಲ್ಲಿ ಇಷ್ಟೇ ಅಂಶಗಳನ್ನು ಅಧ್ಯಯನ ಮಾಡಿದ್ರು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಶಗಳನ್ನ ಏನಾದರೂ ಅಧ್ಯಯನ ಮಾಡಿದ್ದೀರೋ ಹೆಚ್ಚಿನ ಅಂಶಗಳು ಇದಕ್ಕಿಂತ ಮುಂದಿನ ಚಿತ್ರ ಯಾವಾಗ ಇದಕ್ಕಿಂತ ಮುಂದಿನ ಚಿತ್ರ ಯಾವಾಗ ಅವೆಲ್ಲ ಕೋನದ ವಿವಿಧ ಬಗೆಗಳು ಈಗ ಒಂದು ಬಾಹು ಇರತಕ್ಕಂಥದ್ದು 2 ರೇಖೆಗಳಿಂದ ಆಗಿರೋದು 3 ರೇಖೆಗಳಿಂದ ಆಗಿರೋದು ಹಾಗೆ 4 ರೇಖೆಗಳಿಂದ ಆವೃತವಾಗಿರ್ತಕ್ಕಂಥ ಚಿತ್ರ ಓದಿದ್ರ ಚೌಕ ಚೌಕಗಳು ಯಾವ್ದೋ ಒಂದು ಚಿತ್ರವನ್ನು ಬರದೆ ಇದನ್ನ ಏನಂತ ಕರಿತೀವಿ ಚೌಕದ ರೀತಿಯಲ್ಲಿ ಅವರಿಲ್ಲ ಬೇರೆ ಏನೋ ಒಂದು ಬರೋದು ಇದೇನಂತ ಕರಿತೀವಿ ನೋಡಿ ಇಲ್ಲಿ ಕೇವಲ ಒಂದು ಬಿಂದು ಇಲ್ಲಿ ಒಂದು ರೇಖೆ ಇಲ್ಲಿ 1 2 ರೇಖೆಗಳು ಅದು ಆವೃತವಾಗಿಲ್ಲ ಇಲ್ಲಿ 1 2 3 ರೇಖೆಗಳು ಆವೃತವಾಗಿದೆ ಆ ರೇಖೆಯಿಂದ ಹೊರಗೊಂದು ಭಾಗ ಇದೆ ರೇಖೆಯಿಂದ ಒಳಭಾಗ ಬಂದಿದೆ ಇಡೀ ಕಪ್ಪು ಹಲಗೆ ಮೇಲೆ ರೇಖೆ ಹೊರಭಾಗ ಬಂದಿದೆ ಒಳಭಾಗ ಬಂದಿದೆ ಹಾಗೆ ಇಲ್ಲಿ ರೇಖೆ ಹೊರಭಾಗ ಬಂದಿದೆ ಒಳಭಾಗ ಬಂದಿದೆ ಇಲ್ಲಿ ಕೂಡ 1 2 3 4 ಬಾಹುಗಳಿವೆ ಇವೆಲ್ಲ ಏನಿದೆ ನಾವು ಬಾಹುಗಳು ಅಂತ ಕರಿತೀವಿ ಸೊ ಇಂಥ 4 ಬಾಹುಗಳ ಚಿತ್ರವನ್ನು ಇದನ್ನ ತ್ರಿಭುಜ ಅಂತ ಕರಿತೀವಿ ಹಾಗಿದ್ರೆ ಏನಂತ ಕರಿತೀವಿ ಇದನ್ನ ಎಷ್ಟು ಏನಂತ ಕರಿತೀವಿ ಇದನ್ನ ಚಿತ್ರ ಓದಿ ನೋಡಿದ್ರ 7ನೇ ಕ್ಲಾಸಲ್ಲಿ ನೋಡಿದ್ರ ಇದ್ರ ಬಗ್ಗೆ ಪಾಠ ಮಾಡಿದ್ರ ನೆನಪು ಮಾಡ್ಕೊಳ್ಳಿ 7ನೇ ಕ್ಲಾಸಲ್ಲಿ ಬಗ್ಗೆ ಪಾಠ ಮಾಡಿದ್ರ ಇಂತಹ ಚಿತ್ರಗಳನ್ನ ಅಂತ ಯಾವ ರೀತಿ ಎಲ್ಲಾ ಚಿತ್ರಗಳನ್ನು ಸೇರಿಸಿ ಒಂದು ಹೆಸರಿದೆ ಕರೀತೀವಿ ನೋಡಪ್ಪ ತ್ರಿಭುಜ ಇದೆ ಇಲ್ಲಿ ಕೋನ ಅಂತೆ ಲಘು ಕೋನ ತ್ರಿಭುಜ ಲಘು ಕೋನ ಲಂಬ ಕೋನ ವಿಶಾಲ ಕೋನ ಏನೇನು ಹೇಳ್ತೇವೆ ಹಂಗೆ ತ್ರಿಭುಜ ಸಮಬಾಹು ತ್ರಿಭುಜ ಅಸಮಬಾಹು ತ್ರಿಭುಜ ವಿಷಮ ಒಟ್ಟಾರೆ ತ್ರಿಭುಜ ಹಾಗೆ ಇದೆ ಚೌಕ ಅನ್ನೋದು ಅದರ ಒಂದು ಭಾಗ ಅದರ ಒಂದು ವಿಧ ಈ 4 ಭಾವಗಳಿದ್ರೆ ಏನಂತ ಕರೀತಾರೆ ಇದಕ್ಕೆ ಹೆಂಗೆ ತ್ರಿಭುಜ ಅಂತ ಕರೀತಾರೋ ಅದಕ್ಕೂ ಭುಜ ಅಂತ ಕರೀತಾರೆ ಎಷ್ಟು ಭುಜ ಅದು ಹೆಸರೇ ಆ 4 ಭುಜ ಇರ್ತಕ್ಕಂಥ ಚಿತ್ರಗಳಿಗೆ ಏನಂತ ಕರೀತಾರೆ 4 ಭುಜ ಇರ್ತಕ್ಕಂಥ ಚಿತ್ರಗಳು ಚೌಕ ಆಯತ ಗಾಳಿಪಟ ಸಮಾಂತರ ಹೌದಾ ಇವೆಲ್ಲವೂ ಒಂದೇ ರೀತಿಯ ಚಿತ್ರಗಳು ತ್ರಾಪಿಜ್ಯ ಅವಕ್ಕೆಲ್ಲ ಏನಂತ ಕರೀತಾರೆ ಗಾಳಿಪಟ ಆಯತ ಚೌಕ ವಜ್ರಾಕೃತಿ ತ್ರಾಪಿಜ್ಯ ಇದೆಲ್ಲ ಒಂದು ಹೆಸರಿಂದ ಕರೀತಾರೆ ಒಂದು ಹೆಸರಿಂದ ಕರೀತಾರೆ ಎಲ್ಲವೂ ಸೇರಿಸಿ ಒಂದು ಹೆಸರಿಂದ ಕರೀತಾರೆ ಈಗ ನಿಮ್ಮನ್ನೆಲ್ಲ ಏನಂತ ಕರಿತೀವಿ 1 2 3 4 5 ನಿಮ್ಮ ಆಜಾದ ಏನಂತ ಕರಿತೀವಿ ಹೆಸರು ಆಮೇಲೆ ಹೆಸರು ಬರ್ತದೆ ನೀವು ಆಜಾದ ಏನು ಅದಕ್ಕಿಂತ ಹಿಂದಿಗಿಂತ ಇವರು ಹುಡುಗಿಯರು ಇವರು ಹುಡುಗರು ಆಮೇಲೆ ಹೆಸರು ಹಾಗೆ ಇವೇನು ಇವತ್ತೇ ನೆನಪಾಡ್ಬೇಕು ನೆನಪಾಗ್ತಿಲ್ವಾ ಹೋಗ್ಲಿ ಪ್ರಥಮ ಚತುರ್ಥಿ ಹೇಳಿದಲ್ವಾ ತೃತೀಯ ಅಂತ ಹೇಳಿ ತ್ರಿಭುಜ ಅಂತ ಹೇಳಿದ್ರಲ್ಲ ಚತುರ್ಥಿ ಈ ಚತುರ್ಥಿಯನ್ನ ಸೇರಿಸಿ ನೀವು ಒಂದು ಹೆಸರನ್ನು ಇದು ಕೊಟ್ಟಾರೆ ಅದೇನಿರ್ಬೋದು ಚತುರ್ಥಿಯ ಒಂದು ಭಾಗವನ್ನ ಪಡ್ಕೊಂಡು ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ ನೆನ್ಪು ಮಾಡ್ಕೊಳ್ಳಿ ಇದು ತ್ರಿಭುಜ ಇದು ತ್ರಿಭುಜ ಇದು ಏನಿದೆ ಚತುರ್ಭುಜ ಚತುರ್ಭುಜ
ತ್ರಿಭುಜ. ಇದು ಕೋನ. ಕೋನ. ಇದೇನಿದು ಹೌದಲ್ವಾ? ಇದು ಕೋನ, ಇದು ಚತುರ್ಭುಜ. ಚತುರ್ಭುಜದ ನಂತರ ಚತುರ್ಭುಜದ ನಂತರ ಚತುರ ಅಂದ್ರೆ ಏನ್ ಬರುತ್ತೆ? ಅಲ್ಲಮ್ಮ, ಈಗ ಹೇಳಿದ್ರಪ್ಪ ಏಕ ಪ್ರಥಮ ದ್ವಿತೀಯ ತೃತೀಯ ಅಂತ ಇದ್ಮೇಲೆ ಚತುರ ಅಂದ್ರೆ ಏನ್ ಬರುತ್ತೆ? ಹಾ, ವೆರಿ ಗುಡ್. ಒಂದು, ಎರಡು, ಮೂರು, ನಾಲ್ಕು, ಐದು. ಇದೆಂತ ಚತುರ್ಭುಜ. ಇದು ಪಂಚಭುಜ. ಇದೇನಿದು ಪಂಚಭುಜ. ಹಾಗೆ ನೆಕ್ಸ್ಟ್ ಷಷ್ಠಭುಜ. ಷಷ್ಠಿ ಷಡ್ಭುಜ. ನೆಕ್ಸ್ಟ್ ಸಪ್ತಮಿ ಸಪ್ತಭುಜ. ಅಷ್ಟಮಿ ಅಷ್ಟಭುಜ. ನವಮಿ ನವಭುಜ. ಹಾಗೆ ದಶಮಿ ದಶಭುಜ. ನೆನ್ಪಿಡ್ಕೊಳ್ಳಿ. ಹೇಳ್ತಿರೋದು ತಾನೆ ತ್ರಿಭುಜ, ಚತುರ್ಭುಜ. ಅದನ್ನ ಈ ಸಂಖ್ಯೆಗಳನ್ನ ಹೇಳಂಗಿಲ್ಲ, ಸಂಖ್ಯೆಗಳನ್ನ ಹೇಳುವಾಗಿಲ್ಲ. ನನ್ಗೇನ್ ಹೇಳ್ತೀನಿ ಈಗ? ಹೆಸರುಗಳನ್ನ. ಇದು ತ್ರಿಭುಜ, ಆನಂತರ ಪಂಚಭುಜ, ಆಮೇಲೆ ಷಡ್ಭುಜ, ಆಮೇಲೆ ಸಪ್ತಭುಜ, ಆಮೇಲೆ ಅಷ್ಟಭುಜ, ಆಮೇಲೆ ನವಭುಜ, ಆಮೇಲೆ ದಶಭುಜ. ಈ ರೀತಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಭುಜಗಳಿರ್ತಕ್ಕಂಥ ಆವೃತವಾದ ಆಕೃತಿಗಳನ್ನು ನಾವು ಬಹುಭುಜಾಕೃತಿಗಳು ಅಂತ ಕರಿತೀವಿ. ಏನ್ ಕರಿತೀವಿ ನಾವು? ಬಹುಭುಜಾಕೃತಿಗಳು. ಬಹುಭುಜಾಕೃತಿಗಳು ಅಂತ. ಈ ಬಹುಭುಜಾಕೃತಿಗಳಲ್ಲಿ ನಾವು ಈ ದಿನ ಬಹಳ ಮುಖ್ಯವಾಗಿ ಈ ಚತುರ್ಭುಜಗಳ ಬಗ್ಗೆ ಅಧ್ಯಯನ ಮಾಡೋಣ. ಅದ್ರ ಬಗ್ಗೆ ಅಧ್ಯಯನ ಮಾಡೋಣ. ನಿಮ್ಮ 8ನೇ ತರಗತಿಯ ಅಧ್ಯಾಯದ 3ನೇ ಘಟಕ ಆದಂತ ಯಾರು ಟೆಕ್ಸ್ಟ್ ಅಂತ ಓಪನ್ ಮಾಡ್ಬಿಡಿ. 3ನೇ ಘಟಕ ಆದಂತಹ ಚತುರ್ಭುಜಗಳ ಬಗ್ಗೆ ಅಧ್ಯಯನ ಮಾಡೋಣ. ಚತುರ್ಭುಜಗಳು ಏನೋ ಚತುರ್ಭುಜಗಳು. ಈ ವರ್ಷದ ಇವತ್ತಿನ ಅಧ್ಯಾಯ ಏನು? ಚತುರ್ಭುಜಗಳು. ಚತುರ್ಭುಜಗಳು ಅಧ್ಯಾಯ ಎಲ್ಲಿಂದ ಶುರುವಾಯ್ತು? ಕಥೆಯಿಂದ ಶುರುವಾಯ್ತು. ಒಂದು ಕಥೆಯಿಂದ. ಯಾವ ಕಥೆ? ಜಮೀನನ್ನ ಹೆಂಗೆ ಹಂಚಿಕೊಂಡ್ರು ಅಂತ. ಜಮೀನನ್ನ ಹೆಂಗೆ ಹಂಚಿಕೊಂಡ್ರು ಅರ್ಥ ಆಯ್ತಾನೆ? ಸೊ ಹೆಡ್ಡಿಂಗು ನಿಮ್ಮ ನೋಟ್ಸ್ ಅಲ್ಲಿ ಅರ್ಥ ಆಯ್ತಾ? ಈಗ ಸದ್ಯ ಮನೆಗೆ ಹೋಗಿ ನೋಡ್ಸ್ಕೊಳ್ಳಿ. ಚತುರ್ಭುಜಗಳ ಹೆಡ್ಡಿಂಗ್ ಬರೋದು ಅಣ್ಣ ಏನ್ ಮಾಡ್ಬೇಕು? ಈ ಚಿತ್ರಗಳನ್ನ ಬರ್ಕೊಳ್ಳಿ. ಈ ಚಿತ್ರಗಳನ್ನ ಬರ್ಕೊಳ್ಳಿ. ಬೇಗ ಬರ್ಕೊಂಡ ಬಿಂದು ಬೇಗ ಬರ್ಕೊಳ್ಳಿ. ರೇಖಾಗಣಿತವನ್ನು ಒಂದು ಬಿಂದುವಿನಿಂದ ಪ್ರಾರಂಭಿಸಿ ಸರಳ ರೇಖೆ, ಕೋನ, ತ್ರಿಭುಜ, ಚತುರ್ಭುಜ, ಪಂಚಭುಜ ಇತ್ಯಾದಿಗಳಂತ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಆ ಒಂದು ಪಾಠದಲ್ಲಿ ನಾವೀಗ ಭಾಗದಲ್ಲಿ ಚತುರ್ಭುಜಗಳನ್ನು ಅಧ್ಯಯನ ಮಾಡೋಣ. ಚತುರ್ಭುಜಗಳನ್ನು ಅಧ್ಯಯನ ಮಾಡೋಣ.
ವೇಗ ಬರ್ಕೊಳ್ರಿ. ಬೇಗ ವರ್ಷ ಬೇಗ ಹೊಸ ಎಲ್ಲಿ ತಕ್ಕಾಯ್ತು ನೀನು ಆಮೇಲೆ ಬರ್ತಾವ ನಾವು ಬೇರೆ ನೋಡ್ಕೊಂಡು ಆಮೇಲೆ ಬರ್ತೀವಿ. ಸೌಭಾಗ್ಯ ಮುಗಿಸಮ್ಮ ಬೇಗ. ಆಯ್ತಾ ಸೌಭಾಗ್ಯ ಬೇಗ ಬೇಗ. ಈಗ ಹಾಗಾದ್ರೆ ಚತುರ್ಭುಜಗಳು ಅಂದ್ರೆ ಎಷ್ಟು ಬಾಹುಗಳಿರ್ತಕ್ಕಂಥ ಆಕೃತಿ? ಎಷ್ಟಪ್ಪ ಚತುರ್ಭುಜ ಚತುರ್ ಅದನ್ನ ಈಗ ಹೇಳಿದ್ರು ನೀವು ಹೇಳಿದ್ರು ನೋಡ್ಸ್ ನೋಡ ಚತುರ್ಭುಜ ಅಂದ್ರೆ ಎಷ್ಟು ಬಾಹುಗಳಿರ್ತಕ್ಕಂಥ ಆಕೃತಿ? ಎಷ್ಟು ಬಾಹುಗಳಿರ್ತಕ್ಕಂಥ ಆಕೃತಿ? 4 ಬಾಹುಗಳಿರ್ತಕ್ಕಂತಹ ಆಕೃತಿ. ನೀವು ಹೇಳಿದ್ರು ಚತುರ್ ಹೌದಾನೆ. ಸೊ ಆ 4 ಬಾಹುಗಳಿಂದ ಒಂದು ಸಮತಲದ ಮೇಲೆ 4 ಬಾಹುಗಳಿಂದ ಆವೃತವಾದ ಆಕೃತಿಯನ್ನು ನಾವೇನಂತ ಕರಿತೀವಿ? ಚತುರ್ಭುಜ ಅಂತ ಕರಿತೀವಿ. ಅರ್ಥಕ್ಕೆ ತಾನೆ ಬರ್ಕೊಳ್ಳಿ. ಹೇಳಿ ವಾಕ್ಯ ತಗೊಳ್ಳಿ. ಚತುರ್ಭುಜದ ವಾಕ್ಯ ಬೇಕು ನಿಮಗೆ. ಚತುರ್ಭುಜ ಅಂದ್ರೆ ಏನಂತ ಅದಕ್ಕೊಂದು ವಾಕ್ಯ ಬೇಕು. ಬರಿತಾ ಹೋಗಿ ಬರ್ಕೊಂಡು ಒಂದು ಸಮತಲದ ಮೇಲೆ ಬರ್ಕಂತ ವರ್ಷ ನಾಲ್ಕು ಬಾಹುಗಳಿಂದ ಆವೃತವಾದ ಆಕೃತಿಯನ್ನು ಚತುರ್ಭುಜ ಎನ್ನುತ್ತೇವೆ. ಬಹಳ ಮುಖ್ಯ. ಎಷ್ಟು ಬಾಹುಗಳಿರಬೇಕು? ಎಷ್ಟು ಬಾಹುಗಳಿರಬೇಕು? 4 ಬಾಹುಗಳಿರಬೇಕು. ಚಿತ್ರಗಳು ಬಿಡಿಸಿ ನೋಡಿ. ಈ ರೀತಿ ಚಿತ್ರಗಳು ಚೆನ್ನಾಗಿದ್ದಾರೆ. ಏನೋ ಚಿತ್ರಗಳು
ಚತುರ್ಭುಜಗಳು ಚತುರ್ಭುಜಗಳು ಬರ್ಕಳ ಚಿತ್ರಗಳು ಬರ್ಕೊಳ್ಬೇಕು ವಾಕ್ಯ ಬರ್ಕಳ ಚಿತ್ರ ಬರ್ಕೊಳ್ಳಿ ಈಗ ನಮಗೆ ಚತುರ್ಭುಜ ಅಂದ್ರೆ ಏನಂತ ಗೊತ್ತಾಯಿತು. 4 ಬಾಹುಗಳಿಂದ ಆಗುತ್ತವಾಗ ಸಮತಲ. ಈಗ ಆ ಚತುರ್ಭುಜಗಳ ವಿವಿಧ ಲಕ್ಷಣಗಳನ್ನ ಆಧರಿಸಿ ಚತುರ್ಭುಜಗಳನ್ನ ಬೇರೆ ಬೇರೆ ಹೆಸರಿಂದ ಕರಿತೀವಿ. ನಿಮಗೆ 7ನೇ ಕ್ಲಾಸಲ್ಲಿ ಓದಿರ್ಬೋದು. ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಹೌದಲ್ವಾ? ಓದಿರ್ತಾನೆ. ಆಮೇಲೆ ದ್ವಿಸಮಬಾಹು ತ್ರಿಭುಜ ನೆನಪಿದವಾ? ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ದ್ವಿಸಮಬಾಹು ತ್ರಿಭುಜ. ಹಾಗೆ ಇಲ್ಲಿ ಬಾಹುಗಳ ಅಳತೆಗಿಂತ ಬಾಹುಗಳ ಗುಣಲಕ್ಷಣದಿಂದ ಬಾಹುಗಳ ಗುಣಲಕ್ಷಣದಿಂದ ನಾವೇನ್ ಮಾಡ್ತೀವಿ, ಚತುರ್ಭುಜಗಳನ್ನ ಹಲವಾರು ವಿಧಗಳಾಗಿ ಮಾಡ್ತೀವಿ. ಮಾಮೂಲಿ ನಾ ಈ ಪ್ರಕಟಿತ ಚತುರ್ಭುಜದಲ್ಲಿ ಅದು ಯಾವುದು ಅಂತ ನಮಗೆ ಗೊತ್ತಾಗಿರಲ್ಲ. ಬಟ್ ಲಕ್ಷಣಗಳನ್ನ ಆಧರಿಸಿ ಈಗ ನೋಡಿ ನಾನು ಇಲ್ಲಿ ಚಿತ್ರವನ್ನು ಬಿಡಿಸ್ತೀನಿ. ಈಗ ಇದೊಂದು ಸರಳ ರೇಖೆ ಅಲ್ವಾ? ಆ ಸರಳ ರೇಖೆಗೆ ಸಮಾಂತರವಾಗಿ ಇನ್ನೊಂದು ಸರಳ ರೇಖೆ ಬಿಡಿಸ್ತೀನಿ. ಸರಳ ರೇಖೆ ಸಮಾಂತರ ಇನ್ನೊಂದು ಸರಳ ರೇಖೆ ಬಿಡಿಸ್ತೀನಿ. ನೋಡಿ ಇಲ್ಲಿ ಇನ್ನೊಂದು ಬಾಣದ ಗುರುತ ತೋರಿಸ್ತೀನಿ. ಈ ಬಾಣದ ಗುರುತು ಏನಂತ ತೋರಿಸುತ್ತಪ್ಪ ಅಂದ್ರೆ 2 ಸಮಾಂತರ ಸರಳ ರೇಖೆ. ರೈಲ್ವೆ ಹಳಿ ನೋಡಿದ್ರೆ ನೀವು ರೈಲ್ವೆಗಳು ಹೋಗ್ತಾ 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 ಎಲ್ಲರೂ ಸೇರ್ತಾವ? ಎಲ್ಲೂ ಸೇರೋದಿಲ್ಲ, ಹೌದಾ? 100 ಕಿಲೋಮೀಟರ್ ಹೋದ್ರು ಅವನು ನಾವಿಲ್ಲಿ ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ಹಂಗೆ ಇಲ್ಲಿ 2 ಸಮಾಂತರ ರೇಖೆಗಳಿವೆ. ಈ ಸಮಾಂತರ ರೇಖೆಗಳ ಅಂತ್ಯಬಿಂದುಗಳನ್ನು ಸೇರಿಸಿ, ಸಮಾಂತರ ರೇಖಾಖಂಡಗಳ ಅಂತ್ಯಬಿಂದುಗಳನ್ನು ಸೇರಿಸಿ, ಅಂತ್ಯಬಿಂದುಗಳನ್ನ ಸೇರಿಸಿ ಮೊದಲೇ ಎ ಬಿ ಸಿ ಡಿ. ಈ ಎ ಬಿ ಮತ್ತು ಸಿ ಡಿ ಅಲ್ಲಿ ಹೌದಲ್ವಾ? ಸರಿ, ಇಲ್ಲಿಂದ ನೋಡಿ, ಇದು ಚೆನ್ನಾಗಿ ಆಗ್ತದೆ, ಹಿಂಗೆ ಬರುತ್ತೆ. ಎ ಬಿ ಸಿ ಡಿ. ಎ ಬಿ ಸಿ ಡಿ ಏನಿದು? ಈ ಆಕೃತಿ ಏನಿದು? ಆಕೃತಿ ಇದು ಎ ಬಿ ಸಿ ಡಿ ಆಕೃತಿ ಏನಿದು? ಚತುರ್ಭುಜ. ಎ ಬಿ ಸಿ ಡಿ ಆಕೃತಿ ಏನಿದು? ಚತುರ್ಭುಜ. ಈ ಆಕೃತಿಯಲ್ಲಿ ಎ ಬಿ ಬಾಹು ಸಿ ಡಿ ಬಾಹುಗೆ ಸಮಾಂತರವಾಗಿದೆ. ಎ ಬಿ ಬಾಹು ಸಿ ಡಿ ಬಾಹುಗೆ ಏನಾಗಿದೆ? ಸಮಾಂತರವಾಗಿದೆ. ಅದೇ ತರ ಇನ್ನೊಂದು ಚಿತ್ರ ಬಿಡಿಸ್ತೀನಿ. ಪಿ ಕ್ಯೂ ಆರ್ ಎಸ್. ಪಿ ಕ್ಯೂ ಬಾಹು, ಕ್ಯೂ ಆರ್ ಬಾಹು, ಆರ್ ಎಸ್ ಬಾಹು, ಪಿ ಎಸ್ ಬಾಹು. ವರ್ಷ ಗೊತ್ತಾಗ್ತಿದ್ದಲ್ಲ ಎಷ್ಟು ಬಾಹುಗಳಿದ್ದಾವೆ? ಹಾಗಾಗಿ ಈ ಚಿತ್ರದ ಹೆಸರೇನು? ಚತುರ್ಭುಜ. ಆದ್ರೂ ಅದ್ರ ವಿಶೇಷವಾಗಿ ಇದೇನಿದೆ, ಪಿ ಕ್ಯೂ ಆರ್ ಎಸ್ ಗೆ ಸಮಾಂತರವಾಗಿದೆ. ಪಿ ಕ್ಯೂ ಆರ್ ಎಸ್ ಏನಾಗಿದೆ? ಸಮಾಂತರವಾಗಿದೆ. ಪಿ ಕ್ಯೂ ಆರ್ ಎಸ್ ಏನಾಗಿದೆ? ಸಮಾಂತರವಾಗಿದೆ. ಇಂತಹ ಚತುರ್ಭುಜಗಳನ್ನು ನಾವು ತ್ರಾಪಿಜ್ಯ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ತ್ರಾಪಿಜ್ಯ. ಹೇಳಿ ಬರ್ತದೆ ತ್ರಾಪಿಜ್ಯ. ತ್ರಾಪಿಜ್ಯ.
ಇಂತಹ ಚತುರ್ಭುಜವನ್ನು ಏನಂತ ಕರಿತೀವಿ? ತ್ರಾಪಿಜ್ಯ. ತ್ರಾಪಿಜ್ಯ ಅಂತ ಹೇಳಿ ಬರ್ಕೊಂಡು ಎರಡು ಚಿತ್ರ ಬರ್ಕೊಂಡು, ತ್ರಾಪಿಜ್ಯ ಅಂತ ಹೇಳಿ ಬರ್ಕೊಂಡು ಎರಡು ಚಿತ್ರ ಬರ್ಸ್ಕೊಂಡು. ಈ ಬಾಣದ ಗುರುತು ಏನಂತ ಹೇಳಿದ್ದೆ ನಾನು? ಎರಡು ಅಕ್ಕಪಕ್ಕ ಇದ್ರೆ ಬಾಣದ ಅಕ್ಕಪಕ್ಕ ಇದ್ರೆ ಏನಂತ ಹೇಳಿದ್ದೆ? ಸಮಾಂತರ. ಏನದು? ಸಮಾಂತರ. ಸೊ ಈ ಚಿತ್ರಗಳಲ್ಲಿ ಪದ ಅಥವಾ ಚಿತ್ರಗಳಲ್ಲಿ ಪ್ರಶ್ನಿತ ಚತುರ್ಭುಜ ಅಂತ ಪ್ರಶ್ನೆ. ಯಾವುದು ಚತುರ್ಭುಜ? ಈ ಚತುರ್ಭುಜದ ಹೆಸರೇನು? ಈ ಚತುರ್ಭುಜದ ಹೆಸರೇನು? ಹಂಗಲ್ಲ. ಯಾರು ನಾವು ಚತುರ್ಭುಜವನ್ನು ಕೇಳಿದ್ರೆ ಅದ್ರ ಮೂಲೆ ಇರುತ್ತಲ್ಲ, ಮೂಲೆಯನ್ನು ಸೇರಿಸಿ ಎ ಬಿ ಸಿ ಡಿ ಚತುರ್ಭುಜ ಇದು. ಎಂತ ಚತುರ್ಭುಜ ಇದು? ಎ ಬಿ ಸಿ ಡಿ ಚತುರ್ಭುಜ. ಹಾಗಾದ್ರೆ ಇದು ಪಿ ಕ್ಯೂ ಎಸ್ ಆರ್ ಹಿಂಗೋ ಒಂದ್ ಕಡೆಯಿಂದ ಇದೆಂತ ಚತುರ್ಭುಜ? ಇದು ಎ ಬಿ ಸಿ ಡಿ ಚತುರ್ಭುಜ. ಅದು ಪಿ ಕ್ಯೂ ಆರ್ ಎಸ್ ಚತುರ್ಭುಜ. ಸೊ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಬರ್ಕಂತವು ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಬಿ ಸಮಾಂತರ ಅಂತ ಈ ರೀತಿ ಎರಡು ಗೆರೆಗಳನ್ನ ನೆನಪು ಮಾಡ್ಕೊಳ್ಳಿ. 7ನೇ ಕ್ಲಾಸಲ್ಲಿ ಇರುತ್ತೆ. ಈ ಗುರುತು ಏನನ್ನ ಹೇಳುತ್ತೆ? ಸಮಾಂತರ ಅಂತ. ಏನೇನು ಹೇಳುತ್ತದು? ಸಮಾಂತರ. ಉಚ್ಚಾರಣೆ ಮಾಡುವಾಗ ಹಿಂಗಾಗಿದ್ರೆ ಈಕ್ವಲ್ಸ್ ಅಂತ ಉಚ್ಚಾರಣೆ ಮಾಡ್ತಿರಲ್ಲ, ಹಾಗೆ ಈಗಾಗಲೇ ಏನ್ ಮಾಡ್ಬೇಕು? ಸಮಾಂತರ ಅಂತ ಉಚ್ಚಾರಣೆ ಮಾಡಬೇಕು. ಎ ಬಿ ಸಮಾಂತರ ಸಿ ಡಿ ಮತ್ತು ಪಿ ಕ್ಯೂ ಆರ್ ಎಸ್ ಚತುರ್ಭುಜದಲ್ಲಿ PQRS ಚತುರ್ಭುಜದಲ್ಲಿ PQ ಸಮಾಂತರ RS, PQ ಸಮಾಂತರ RS, PQ ಸಮಾಂತರ RS. ಅಂದರೆ ಒಂದು ಜೊತೆ ಬಾಹುಗಳು ಸಮಾಂತರವಾಗಿ ಒಂದು ಜೊತೆ ಬಾಹುಗಳು ಏನಿದ್ದಾವೆ? ಸಮಾಂತರವಾಗಿ. ಒಂದು ಜೊತೆ ಬಾಹುಗಳು ಸಮಾಂತರವಾಗಿ. ಎಬಿಸಿಡಿ ಚತುರ್ಭುಜದಲ್ಲಿ ಎಬಿ ಸಮಾಂತರ ಸಿಡಿ ಮತ್ತು PQRS ಚತುರ್ಭುಜದಲ್ಲಿ PQ ಸಮಾಂತರ RS. ಅಂದರೆ ಒಂದು ಜೊತೆ ಬಾಹುಗಳು ಏನಿದ್ದಾವೆ? ಸಮಾಂತರವಾಗಿವೆ. ಒಂದು ಜೊತೆಗೆ ಆರಾಮಾರ್ಥ ಅಂದ್ರೆ ಒಂದು ಮುಖ್ಯವಾದ ಅಂಶ ಅಂತ. ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜವೇ ತ್ರಾಪಿಜ್ಯ. ಚತುರ್ಭುಜವನ್ನು ತ್ರಾಪಿಜ್ಯ ಎನ್ನುತ್ತಾರೆ. ಏನಂತ ಕರೀತಾರೆ? ತ್ರಾಪಿಜ್ಯ ಎನ್ನುತ್ತಾರೆ. ತ್ರಾಪಿಜ್ಯ ಎನ್ನುತ್ತಾರೆ. ಆಯ್ತಾ? ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜವನ್ನು ಏನಂತ ಕರೀತಾರೆ? ಚತುರ್ಭುಜದಲ್ಲಿ ಎಷ್ಟು ಬಾಹುಗಳು ಇರ್ತವೆ?
ಭಾವಗಳು ಅವು ಯಾವುವು? ABC. ಇಲ್ಲಿ ಈ ಚತುರ್ಭುಜದಲ್ಲಿ ಬರೀ ABCD AB BC CD AB ಹಾಗೆ ಅದರಲ್ಲಿ ಇದಷ್ಟೇ ಬರೋದು ಅಲ್ಲಿ AB BC ನೋಡಿ AB ಒಂದಾ BC ಎರಡಾ A ಅಕ್ಷರ ಬರ್ತಾ ಇದೆಯಾ CD ಮೂರ BA ನಾಲ್ಕು ಹೌದಲ್ವಾ? ಹಾಗೆ ಇಲ್ಲಿ ಬಂದ್ರೆ PQ ಒಂದು QR ಒಂದು RS ಒಂದು SP ಒಂದು ಹೆಂಗಿಲ್ಲ PQ ಒಂದು QR ಎರಡು RS ಮೂರು SP ಇದು ಹೇಳ್ತೀರಲ್ಲ. ಸೊ ಒಂದು ಚತುರ್ಭುಜದಲ್ಲಿ ಎಷ್ಟು ಭಾಗಗಳು ಇರ್ತವೆ? ಅವು ಯಾವುವು? AB ಒಂದು BC ಎರಡು CD ಮೂರು DA ನಾಲ್ಕು. ವೆರಿ ಗುಡ್. ಇನ್ನೊಂದು ಚತುರ್ಭುಜದಲ್ಲಿ PQ ಒಂದು QR ಎರಡು RS ಮೂರು SP ನಾಲ್ಕು. ನಾಲ್ಕು ಭಾಗಗಳು ಹೌದಲ್ವಾ? ಸೊ ಅದರಲ್ಲಿ ಈ ಎರಡು ಚತುರ್ಭುಜಗಳು ಎಂತ ಚತುರ್ಭುಜಗಳು? ಎರಡು ಎಂತ ತ್ರಾಪಿಜ್ಯಗಳು. ಎರಡು ಏನಿವು? ತ್ರಾಪಿಜ್ಯಗಳ ಮುಖ್ಯ ಲಕ್ಷಣ ಏನು? ತ್ರಾಪಿಜ್ಯದ ಮುಖ್ಯ ಲಕ್ಷಣ ಏನು? ಯಾಕೆ ನಾವು ಚತುರ್ಭುಜಗಳನ್ನ ತ್ರಾಪಿಜ್ಯ ಅಂತ ಕರಿತೀವಿ? ಇಲ್ಲಿ ಒಂದು ಜೊತೆ ಸಮಾಂತರ ಭಾವಗಳನ್ನು ಹೊಂದಿರುತ್ತವೆ. ತ್ರಾಪಿಜ್ಯದ ಮುಖ್ಯ ಲಕ್ಷಣ ಅಂತ ಇರಬೇಕು. ತ್ರಾಪಿಜ್ಯ ಒಂದು ಚತುರ್ಭುಜವಾಗಿದ್ದು ಅದು ಒಂದು ಜೊತೆ ಸಮಾಂತರ ಭಾವಗಳನ್ನ ಹೊಂದಿರುತ್ತದೆ ಅಂತ ಹೇಳಬೇಕು. ತ್ರಾಪಿಜ್ಯದ ಮುಖ್ಯ ಲಕ್ಷಣ ಏನು? ಒಂದು ಜೊತೆ ಸಮಾಂತರ ಭಾವಗಳನ್ನು ಹೊಂದಿರುತ್ತದೆ. ಕಾವೇರಿ ಏನು ಹೇಳಿದಮ್ಮ? ಏನ್ ಹೇಳಿದೆ? ಎಲ್ಲಿ ನೋಡ್ತಾ ಇದೀಯಾ? ನಾನು ಪ್ರಶ್ನೆಯನ್ನ ಕೇಳುವಾಗ ಏನು ಆಮೇಲೆ ಪ್ರಕಾರ ಟೈಮ್ ಕೊಡ್ತಿದ್ದಾನೆ. ತ್ರಾಪಿಜ್ಯವು ಏನ್ ಮಾಡುತ್ತೆ? ಒಂದು ಜೊತೆ ಸಮಾಂತರ ಭಾವಗಳನ್ನು ಹೊಂದಿರುತ್ತವೆ. ತ್ರಾಪಿಜ್ಯವು ಒಂದು ಅಲ್ಲ ತಪ್ಪಿ ಒಂದ ಇದು ಏನಂತ ಕರಿತೀವಿ? ಒಂದು ಜೊತೆ ಅಂತ ಕರಿತೀವಿ. ಹಂಗೆ ಒಂದು ಜೊತೆ ಸಮಾಂತರ ಭಾವಗಳಿರ್ತವೆ. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಸೊ ರೇಖಾಗಣಿತ ಎಲ್ಲಿಂದ ಶುರುವಾಗುತ್ತೆ? ಎಲ್ಲಿಂದ ಶುರುವಾಗುತ್ತೆ? ಸೊ ರೇಖಾಗಣಿತದ ಮೂಲ ವಿಷಯ ಏನು? ಫಸ್ಟ್ ಗೆ ಬರ್ತಲ್ಲ ಕಪ್ಪು ಅಲ್ಲಿಗೆ ಮೇಲೆ ಪ್ರತಿಸಂತಲ್ಲ ರೇಖಾಗಣಿತದ ಬಿಂದು ಆನಂತರ ಆನಂತರ ಕೋನ ಆಮೇಲೆ 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 ಇತ್ಯಾದಿ. ತ್ರಿಭುಜ ಚತುರ್ಭುಜ ಪಂಚಭುಜ ಇತ್ಯಾದಿಗಳನ್ನ ಸೇರಿಸಿ ಒಂದು ಹೆಸರಿಂದ ಕರೀತಾರೆ ಅಂತ ಹೇಳಿದ್ರು. ಏನ್ ಹೆಸರಿಂದ ಕರೀತಾರೆ ಅಂತ ಹೇಳಿದ್ರೆ ಮಾಡ್ಕೊಂಡಿರಲ್ಲ. ಈ ಹೆಸರಿಂದ ಕರೀತಾರೆ ಅಂತ ಹೇಳಿದ್ರು. ನೆನ್ಪಡ್ಕೊಳ್ಳಿ. ಬಹುಭುಜಾಕೃತಿಗಳು ಇವೆಲ್ಲ ಏನವು? ನಾವು ಈ ಪಾಠದಲ್ಲಿ ಬಹುಭುಜಾಕೃತಿಗಳಲ್ಲಿ ಯಾವ ಭುಜಾಕೃತಿ ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಿ? ಚತುರ್ಭುಜಗಳ ಬಗ್ಗೆ. ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ? ಅದು ಚತುರ್ಭುಜದ ಒಂದು ವಿಧವನ್ನ ಅಧ್ಯಯನ ಮಾಡಿದ್ವಿ. ಏನದು? ಇವತ್ತು ಚತುರ್ಭುಜದ ಒಂದು ವಿಧ ಅಧ್ಯಯನ ಮಾಡಿದ್ವಿ. ಏನದು? ಹೋಮ್ವರ್ಕ್ ಮಕ್ಕಳೇ. ಹೋಮ್ವರ್ಕ್ ಏನ್ ಬರೀಬೇಕು? ಈಗ ನಾನು ಪ್ರಶ್ನೆ ಕೊಡ್ತೀನಿ, ನಾನು ಬರ್ಕೊಂಡು ಹೌದಾ? ಬಹಳ ಬಹಳ ಸರಳವಾದ ಪ್ರಶ್ನೆ ಕೊಡ್ತೇನೆ ನೋಡ್ರಿ. ಅಂದ್ರೆ ಅಷ್ಟೇ ಇಷ್ಟದೇ ಇರಲಿ, ಅವು ತ್ರಾಪಿಜ್ಯಗಳಾಗಿರ್ಬೇಕು. ಹೋಮ್ವರ್ಕ್ ನೋಟ್ಸಲ್ಲಿ ಮಾಡ್ಕೊಂಡು ಇದೆಲ್ಲ ನೋಟ್ಸಿ ಬರ್ಕೊಂಡು ಪಟಪಟದಲ್ಲಿ ಏನ್ ಮಾಡ್ಬೇಕು? ನೋಟ್ಸಿ ಬರ್ಬೇಕು. ಹೋಮ್ವರ್ಕ್ ಏನ್ ಮಾಡ್ಬೇಕು? ನಿಮ್ಮದೇ ಅಳತೆಯ 4 ತ್ರಾಪಿಜ್ಯಗಳನ್ನ ರಚಿಸಿ. ರಚನೆ ಮಾಡಿದ್ನಲ್ಲ ಇವೇ ಚಿತ್ರ ಇನ್ನೊಂದು ಬೇರೆ ಸ್ವಲ್ಪ ಚೇಂಜ್ ಇರಬೇಕು. ಒಟ್ಟಿಗೆ ಏನಾಗಿರ್ಬೇಕು? ಒಂದು ಜೊತೆ ಬಾಹು ಏನಾಗಿರ್ಬೇಕು? ಸಮಾಂತರವಾಗಿರ್ಬೇಕು.
ಎರಡು ಕೂಡ ಸಮ ಅಲ್ಲ, ಅದು ಕೂಡ ಸಮಾಂತರ. ಸಮ ಅಲ್ಲ ಅಂದ್ರೆ ಒಂದರೆ. ಸಮಾಂತರ. ಸಮಾಂತರ ಇರೋದು ಸಮಾಂತರ. ಅಂತಾನೆ. Yes. ಏನ್ ಮಾಡ್ಬೇಕು ನೀವೀಗ? ಹೋಮ್ವರ್ಕ್ ಬರ್ಬೇಕು. ಹೋಮ್ವರ್ಕ್ ಬರ್ಬೇಕು, ಮತ್ತೆ ಇದನ್ನ ಬನ್ನಿ ಮಾಡಿ ಪಾಠದಲ್ಲಿ ಏನಕ್ಕೆ ಹಾಕ್ಬೇಕು ಮಾರ್ಕ್ಸಿಗೆ ಹಾಕ್ಬೇಕು. ಅರ್ಥ ಆಯ್ತಾ? ವೆರಿ ಗುಡ್.